ಇವನು ಏನು ಹೇಳ್ತಾನೋ ಅದನ್ನೇ ಮಾಡ್ತಾನೆ, ಏನು ಮಾಡ್ತಾನೋ ಅದನ್ನೇ ಹೇಳ್ತಾನೆ. ಏಪ್ರಿಲ್ 10th ಕೋಟಿಗೊಬ್ಬ ರಿಲೀಸ್ ಆಗ್ತಿದೆ. ತಿರ್ಗಾ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಏಪ್ರಿಲ್ 10ನೇ ತಾರೀಕು ನಿಮ್ಮ ಮುಂದೆ ಬರ್ತಾ ಇದ್ದೀವಿ ಹೊಸ ಒಂದು ತಂತ್ರಜ್ಞಾನದೊಂದಿಗೆ. ನಮ್ಮ ವಿಷ್ಣು ಸರ್ ಅವರ ಕೋಟಿಗೊಬ್ಬ ಮತ್ತೆ ಬಿಡುಗಡೆ ಆಗ್ತಾ ಇದೆ. ಇಷ್ಟು ಸಾರಿ ಹೇಳೋಂಗೆ ಇದು ನಾವು ಮಾಡೋದಲ್ಲ, ಅದು ಆಗೋದು ಅಂತ. ಆ ಥರ ಆಗಿ ಇದು ಒಂದು ಇತಿಹಾಸವಾಗಿದೆ. ಈಗ ಮತ್ತೆ ರಿಲೀಸ್ ಆಗ್ತಾ ಇದೆ. ಸೊ ಇದೇ ಏಪ್ರಿಲ್ 10ನೇ ತಾರೀಕು, ದಟ್ ಇಸ್ ಏಪ್ರಿಲ್ 10th, ಕೋಟಿಗೊಬ್ಬ ರಿಲೀಸ್ ಆಗ್ತಿದೆ. ಇವನು ಏನು ಹೇಳ್ತಾನೋ ಅದನ್ನೇ ಮಾಡ್ತಾನೆ, ಏನು ಮಾಡ್ತಾನೋ ಅದನ್ನೇ ಹೇಳ್ತಾನೆ. ಮೊದಲು ಎಲ್ಲರಿಗೂ ನಮಸ್ಕಾರ. ಈ ಸಿನಿಮಾ ರಿಲೀಸ್ ವಿಷಯಕ್ಕೆ ಆಮೇಲೆ ಬರ್ತೀನಿ. ಈ ನಮ್ಮ ಕೋಟಿಗೊಬ್ಬ ಚಿತ್ರ ಇದೇ ತಿಂಗಳು 10ನೇ ತಾರೀಕು, ಏಪ್ರಿಲ್ 10ನೇ ತಾರೀಕು ಮರು ಬಿಡುಗಡೆ ಮಾಡ್ತಾಯಿದ್ದೀವಿ. ಇದಕ್ಕೆ ಹಲವಾರು ಕಾರಣಗಳಿದೆ. ಈ ಚಿತ್ರ ಓಪನಿಂಗಿಂದನೂ ಅಂದರೆ ಸ್ಟಾರ್ಟ್ ಆದಾಗಿಂದನೂ ಕೆಲವೊಂದು ರೆಕಾರ್ಡ್ಗಳನ್ನ ಮಾಡ್ಕೊಂಡು ಬರ್ತಾನೆ ಇತ್ತು. ಆದರೆ 25 ವರ್ಷದ ನಂತರ ಇವತ್ತಿನವರೆಗೂ ಯಾವುದೇ ಭಾರತೀಯ ಚಿತ್ರರಂಗದಲ್ಲಿ 25 ವರ್ಷ ಆದಮೇಲೆ ಒಂದು ಸಂಭ್ರಮನ ಆಚರಿಸ್ಕೊಂಡಿತ್ತು ನಾನೆಲ್ಲೂ ಕೇಳಿಲ್ಲ. ಆ ಥರ ಈ ಚಿತ್ರನೂ ಒಂದು ಸಂಭ್ರಮನ ಆಚರಿಸ್ಕೊಂತು. ಆದರೆ ಈ ಚಿತ್ರ ಬಿಡುಗಡೆಗೆ ಮುಂಚೆ ನಾವು ಒಂದು ಪಬ್ಲಿಸಿಟಿ ಸ್ಟಾರ್ಟ್ ಮಾಡಬೇಕು ಅಂತಂದಾಗ ನನಗೆ ನನ್ನ ಆತ್ಮೀಯ ಮಿತ್ರ ಹಾಗೂ ನನ್ನ ಸಹೋದರ ಇದ್ದಂಗೆ ರಘುರಾಮ್ ಅವರ ಒಂದು ಚಾನಲಲ್ಲಿ ಈ ಕಾರ್ಯಕ್ರಮನ ನಾವು ಡೈಲಿ ಪ್ರಸಾರ ಮಾಡೋಣ ಅಂತಂತ ಹೇಳಿ ನನ್ನ ತಲೆಗೆ ಬಂದಾಗ ನಾನು ರಘುನ ಕೇಳಿಕೊಂಡೆ. ಆಗ ರಘು, ಅಣ್ಣ ನಾನು ಇವತ್ತಿನವರೆಗೂ ಯಾವುದು ಫಿಲಮ್ ಪ್ರಮೋಷನ್ಗಳನ್ನ ಮಾಡಿಲ್ಲ, ಎಷ್ಟೋ ಜನ ಕೇಳಿದ್ದಾರೆ, ನಾನು ಒಪ್ಕೊಂಡಿಲ್ಲ. ಬಿಕಾಸ್ ಆಫ್ ನಾನು ಒಬ್ಬ ಸಿನಿಮಾದವನಾಗಿ ಒಂದು ಸಿನಿಮಾ ಇದನ್ನು ನಾನು ಮಾಡಿದ್ರೆ ಚೆನ್ನಾಗಿಲ್ಲ ಅನ್ನೋ ಗೊಂದಲದಲ್ಲಿ ನಾನು ಅದಕ್ಕೆ ಯಾವುದಕ್ಕೂ ಕೈ ಹಾಕಿಲ್ಲ ಅಂತಂದರು. ಆದರೆ ನನ್ನ ಒಂದು ಒತ್ತಾಯದ ಮೇರೆಗೆ, ಪ್ರೀತಿಯಿಂದ ಹಾಗೂ ವಿಷ್ಣು ಸಾರ್ ಮೇಲೆ ಇರತಕ್ಕಂಥ ಒಂದು ಅಭಿಮಾನದಿಂದ ಇದನ್ನು ಆಯ್ತಣ್ಣ ನಿಮಗೋಸ್ಕರ ನಾನು ಮಾಡಿಕೊಡ್ತೀನಿ, ಯಾಕೆ ಅಂತಂತಂದರೆ 25 ವರ್ಷ ಆದಮೇಲೆ ಒಂದು ಫಂಕ್ಷನ್ ಮಾಡಿದ್ದೀರಾ, ಚಿತ್ರ ಬಿಡುಗಡೆ ಮಾಡ್ತಾಯಿದ್ದೀರಾ. ಆ ಒಂದು ಕಾರ್ಯಕ್ರಮಕ್ಕೂ ನನಗೆ ಭಾಳ ಸಹಕಾರ ಕೊಟ್ಟಿದ್ದರು. ಅದೇ ರೀತಿ ಈಗ ನಾವು ಇನ್ನೊಂದು 2-3 ದಿನದಲ್ಲಿ, ಅಂದರೆ ಏಪ್ರಿಲ್ 2-3ನೇ ತಾರೀಕಿಂದ 9ನೇ ತಾರೀಕುವರೆಗೂ ಈ ಚಿತ್ರದ ಬಗ್ಗೆ ಸಂಪೂರ್ಣವಾಗಿ ನಮ್ಮ ಚಿತ್ರದಲ್ಲಿ ನಟಿಸಿರತಕ್ಕಂಥ ಕಲಾವಿದರು, ಟೆಕ್ನಿಷಿಯನ್ಸು ಎಲ್ಲರೂ ಒಂದೊಂದು ಇಂಟರ್ವ್ಯೂ ಕೊಡಬೇಕು ಅಂತ ಕೇಳ್ಕೊಂಡಾಗ ಎಲ್ಲರೂ ಕೊಡ್ತಾಯಿದ್ದಾರೆ. ಅದನ್ನು ನಮ್ಮ ರಘು ಅವರ ಒಂದು ಚಾನಲಲ್ಲಿ ಪ್ರಮೋಷನ್ ಮಾಡ್ತಾಯಿದ್ದಾರೆ. ಅವರಿಗೆ ಫಸ್ಟು ನಾನು ಒಂದು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಯಾಕೆಂತಂದರೆ ಒಬ್ಬ ಫ್ರೆಂಡ್ ಆಗಿ ಇದಕ್ಕಿಂತ ಇನ್ನೂ ಏನೂ ಮಾಡೋಕ್ಕಾಗಲ್ಲ, ಬಟ್ ಅವ್ರು ಮಾಡ್ತಾ ಇರೋದಕ್ಕೆ ತುಂಬ ಖುಷಿ ಇದೆ. ಆಮೇಲೆ ನೆಕ್ಸ್ಟು ಈ ಕೋಟಿಗೊಬ್ಬ ಅನ್ನೋ ಸಿನಿಮಾ ಯಾವ ರೀತಿ ಹುಟ್ಕೋತು ಅನ್ನೋದಕ್ಕಿಂತ ಇಂಪಾರ್ಟೆಂಟು, ನಾನು ಸೂರಪ್ಪ ಸಿನಿಮಾನ ನಾವು ಬಿಡುಗಡೆ ಮಾಡಿದ್ಮೇಲೆ ವಿಷ್ಣು ಸಾರ್ ಅವರು ಸುಮಾರು ಸಿನಿಮಾನ ಒಪ್ಕೊಂಡ್ಬಿಟ್ಟಿದ್ರು. ಯಾಕೆಂತಂದರೆ ಅವರು ವರ್ಷಕ್ಕೆ 2 ಪಿಕ್ಚರ್ ಮೇಲೆ ಮಾಡ್ತಾಯಿರಲಿಲ್ಲ, 2-3 ಅಂತ. ಆದರೆ ಅವರ ಬತ್ತಳಿಕೆಯಲ್ಲಿ ಆವಾಗ ತುಂಬ ಸಾಕಷ್ಟು ಸಕ್ಸಸ್ಫುಲ್ ಪಿಕ್ಚರ್ ಇತ್ತು. ಶಿವವಂಶ ಆಗ್ಬೋದು, ಸೂರಪ್ಪ ಆಗ್ಬೋದು, ಮತ್ತೊಂದು ಯಜಮಾನ ಆಗ್ಬೋದು, ಈ ಥರ ಎಲ್ಲ ಸಿನಿಮಾಗಳೆಲ್ಲ ಇತ್ತು. ಆ ಟೈಮಲ್ಲಿ ನನಗೂ ಗಾಳಿ ಸೀಟ್ ಸಿಕ್ಕೋದು ತುಂಬ ಕಷ್ಟ ಅಂತ ಅಂದ್ಕೊಂಡು ಏನೇನೋ ಪ್ಲ್ಯಾನ್ ಮಾಡಿ ಕಂಟಿನ್ಯೂಸ್ ಆಗಿ ಬರೀ ವಿಲೇಜ್ ಸಿನಿಮಾಗಳೇ ಇತ್ತು. ಮಧ್ಯದಲ್ಲಿ ಸುನೀಲ್ ಕುಮಾರ್ ದೇಶ್ ಅವ್ರ ಪಿಕ್ಚರ್ ಇತ್ತು. ಇದ್ರ ಮಧ್ಯೆ ಒಂದು ಆ್ಯಕ್ಷನ್ ಪಿಕ್ಚರ್ ಮಾಡಬಾರ್ದು ಅಂತ ಒಂದು ಇಮೇಜನಲ್ಲಿ ತುಂಬ ಥಿಂಕ್ ಮಾಡಿದಾಗ ನಮಗೆ ಕಥೆ ಏನೂ ಹೊಳಿಲಿಲ್ಲ. ಯಾಕೆಂತಂದರೆ ಅವರು ಯಜಮಾನ ಸಿನಿಮಾ ಟೂರ್ಗೆ ಅಂತ ನಮ್ಮನ್ನ ಜೊತೆಯಲ್ಲಿ ಕರ್ಕೊಂಡೋಗಿದ್ರು. ಅವಾಗ ನಮ್ಮ ಡೈರೆಕ್ಟ್ರು ನಾಗಣ್ಣ ಅವರು ಕೂಡ ನನ್ನ ಜೊತೆಯಲ್ಲಿದ್ದರು. ಯಜಮಾನ ಅನ್ನೋ ಒಂದು ಸಕ್ಸಸ್ಸು, ಸೂರ್ಯವಂಶ, ಸೂರಪ್ಪ ಇದೆಲ್ಲ ಒಂದು ಮಟ್ಟಕ್ಕೆ ಸಕ್ಸಸ್ ಆಗಿತ್ತು. ಆ ಸಕ್ಸಸ್ ಆದಾಗ ಸರಿ ಏನೋ ಒಂದು ಇದುವರೆಗೂ ಈ ಟೈಟ್ಲನ್ನ ಯಾರೂ ಇಟ್ಟು ಸಿನಿಮಾ ಮಾಡಿಲ್ವಲ್ಲ, ಯಾಕೆ ನಾವು ಇಡಬಾರ್ದು ಅಂತಂದ್ಬಿಟ್ಟು ಸಡನ್ನಾಗಿ ಬಂತು. ಕಥೆ ಇಲ್ಲ, ಏನೂ ಇಲ್ಲ. ಬಟ್ ಆ ವ್ಯಕ್ತಿನ ನೋಡಿದಾಗ ಇದು ಸೂಕ್ತ ಅಂತ ನನ್ನ ಮನಸ್ಸಿಗೆ ಬಂತು. ಅದಕ್ಕೆ ನಾನು ಯಾರಿಗೂ ಹೇಳೋದಕ್ಕೆ ಹೇಳಿದ್ರೆ ಟೈಟು ರಿಜಿಸ್ಟ್ರ್ ಮಾಡಿ ಆಮೇಲೆ ಮತ್ತೆ ಅಲ್ಲಿಂದ ನಾವು ಹೊರಟು ಯಾವುದೋ ಒಂದು ಮೈಸೂರಿಂದನೋ ಹಾಸನ ರೋಡಲ್ಲಿ ಬರ್ತಾ ಇರೋವಾಗ ನಾನು ಡೈರೆಕ್ಟ್ರಿಗೆ ಹೇಳಿ ಸಡನ್ನಾಗಿ ಕೀರ್ತಿ ಮೇಡಮ್ಗೆ ಫೋನ್ ಮಾಡಿದೆ. ಅಮ್ಮ ಈ ಥರದ್ದೊಂದು ಟೈಟು ರಿಜಿಸ್ಟ್ರ್ ಮಾಡಿದ್ದೀನಿ, ಅಪ್ಪನಿಗೇನು ಹೇಳೋಕ್ಕೆ ಹೋಗಬೇಡಿ. ಬಟ್ ಇನ್ನು ಯಾಕೆಂತಂತಂದರೆ ಅವರು ನನಗಿನ್ನೂ ಚೆನ್ನಾಗಿ ಜ್ಞಾಪಕ ಇದೆ. ಮಾರ್ಚ್ 21 ಪರ್ವ ಸಿನಿಮಾ ಮುಹೂರ್ತ. ನಾವು 18ನೇ ತಾರೀಕು ಏನೋ ಅಲ್ಲಿಂದ ಬರ್ತಾಯಿದ್ದೀವಿ ವಾಪಸ್ಸು. ಸರ್ ಅವರು ಈ ಭಾನುವಾರ ಹೊರಡ್ತಾರೆ, ಸೋಮವಾರ ಅಲ್ಲಿ ಪೂಜೆ ಆಗುತ್ತೆ, ಇನ್ನು ಹೋದರೆ ನಮ್ಮ ಕೈಗಿನಲ್ಲಿ ಇನ್ನೂ ಹೆಚ್ಚು ಕಮ್ಮಿ ಒಂದು 3 ತಿಂಗಳು ಸಿಕ್ಕೋದಿಲ್ಲ. ಅದಾದಮೇಲೆ ಇನ್ನೊಂದು ಪಿಕ್ಚರ್ ಕಂಟಿನ್ಯೂಸ್ ಆಗಿ 3 ಪಿಕ್ಚರ್ ಒಪ್ಕೊಂಡಿದ್ರು. ಸರಿ ನೋಡೋಣ, ಪ್ರಯತ್ನ ಪಡೋಣ ಅಂತಂತೇಳಿ ನಾನು ಸಡನ್ನಾಗಿ ಕೀರ್ತಿ ಅವ್ರಿಗೆ ಫೋನ್ ಮಾಡಿ ಒಂದು ಕಾಸ್ಟ್ಯೂಮು ಇಮಿಡಿಯೇಟಾಗಿ ಒಂದು ಸೂಟ್ ಗೆಟಪ್ಪಲ್ಲಿ ಒಂದು ಸೂಟನ್ನು ರೆಡಿ ಮಾಡಿ, ಯಾಕೆಂತಂದರೆ ಸಾರ್ ಅವಾಗ ಗಡ್ಡ ಬಿಟ್ಟಿದ್ರು. ಈ ಟೂರ್ಗಳು ಬರ್ತಾ ಇದ್ದಿದ್ದರಿಂದ ಸ್ವಲ್ಪ ಗಡ್ಡ ಬಿಟ್ಟಿದ್ರು. ಸರಿ ನನಗೆ ಆ ಗಡ್ಡದ ಮೇಲೆ ಒಂದು ವ್ಯಾಮೋಹ, ಯಾಕಂದರೆ ನನಗೂ 45 ವರ್ಷದಿಂದ ಗಡ್ಡ ಬಿಟ್ಟು ಸರಿ ಗಡ್ಡ ತೆಗೆದುಬಿಡ್ತಾರಲ್ಲ, ಈ ಗಡ್ಡದ ಗೆಟಪ್ಪಲ್ಲಿ ಒಂದು ಫೋಟೋ ಶೂಟ್ ಮಾಡೋಣ, ಸುಮ್ಮನೆ ನೋಡೋಣ, ಪ್ರಯತ್ನ ಪಡೋಣ ಅಂತಂತೇಳಿ ನಾವು ಆಮೇಲೆ ಅಂದ್ಕೊಂಡು ಸಡನ್ನಾಗಿ ಪಾಪ ಅವ್ರಿಗೆ ಹೇಳಿದೆ. ಅವರು ಆಯಿತು, ನಮ್ಮ ಮನೆಯಲ್ಲಿ ಏನೋ ಒಂದು ಕಾರ್ಯಕ್ರಮ ಇತ್ತು, ಪೂಜೆ ಇತ್ತು ಶುಕ್ರವಾರ. ಸರಿ ನಾವು ಶನಿವಾರ ಫೋಟೋ ಶೂಟ್ ಮಾಡೋಣ ಅಂತಂತೇಳಿ ಫಿಕ್ಸ್ ಮಾಡಿ ಒಂದೇ ದಿನದಲ್ಲಿ ಕಾಸ್ಟ್ಯೂಮ್ಸ್ ಎಲ್ಲ ರೆಡಿ ಮಾಡಿಸಿದ್ರು ಅವರು. ಆದರೆ ಇದನ್ನು ಸಾರ್ ಹತ್ರ ಹೆಂಗೆ ಹೇಳೋದು ಅಂತಂದ್ಬಿಟ್ಟು
ಗಾಡಿನಲ್ಲಿ ಬರೋವಾಗ್ಲೇ ಸುಮ್ಮನೆ ಹಿಂಗೆ ಹೇಳೋದು ಹಿಂಗೆ ಅಂದ್ಕೊಂಡಿದ್ದೀವಿ ಹಿಂಗೆ ನೀವು ಗಡ್ಡ ತೆಗೆದುಬಿಡ್ತೀರಾ. ಸೊ ಅದಕ್ಕೆ ಮುಂಚೆ ಈ ಥರದ್ದು ಒಂದು ಗೆಟಪ್ಪಲ್ಲಿ ಸುಮ್ಮನೆ ಒಂದು ಫೋಟೋ ಶೂಟ್ ಮಾಡೋಣ ಅಂತ ಅಂದ್ಕೊಂಡು ಅಷ್ಟೇ. ಡೈರೆಕ್ಟ್ರು ನಾನು ಇಬ್ಬರು ಕನ್ವಿನ್ಸ್ ಮಾಡಿದೋ, ಅದೇನು ಮಾಡ್ತಿರೋ ಮಾಡಿ ನಿಮ್ಮ ಇಷ್ಟ ಅಂತ. ಆವಾಗೂ ಕೂಡ ನಾವೇನು ಟೈಟ್ಲ್ ಹೇಳಿರಲಿಲ್ಲ ಅವ್ರಿಗೆ. ಸರಿ, ಅದಾದಮೇಲೆ ಅವ್ರ ಮನೆಯಲ್ಲಿ ಪೂಜಾ ಕಾರ್ಯಕ್ರಮ ಎಲ್ಲ ಶುಕ್ರವಾರ ಮುಗೀತು. ಶನಿವಾರ ಬೆಳಿಗ್ಗೆ ಇವತ್ತಿನ ಥರ ಟೆಕ್ನಾಲಜಿ ಏನೂ ಇರಲಿಲ್ಲ. ಬರೀ ಒಂದು ಕ್ಯಾಮ್ರಾ ತೊಗೊಂಬಂದ ನಮ್ಮ ಹುಡುಗ, ಒಂದು ಅದೇನೋ ಇದು ಹೇಳ್ತಾರೆ ಒಂದು ಇದನ್ನು ಆ ಬೆಂಡ್ ಥರ ಇರುತ್ತೆ, ಅದನ್ನೆಲ್ಲ ತೊಗೊಂಬಂದು ಸುಮ್ಮನೆ ಒಂದು ಸಿಂಪಲ್ಲಾಗಿ ನಾವು ಅಂದ್ಕೊಂಡಿರೋ ಥರ ಎಲ್ಲ ಒಂದು ಫೋಟೋಸ್ ಎಲ್ಲ ತೆಗೆದು ಆಮೇಲೆ ಡಿಸೈನ್ಸ್ ಎಲ್ಲ ಮಾಡಿ ಆವಾಗ ಅದಕ್ಕೆ ಟೈಟ್ಲ್ ಹಾಕಿ ಎಲ್ಲ ರೆಡಿ ಮಾಡಿದೋ. ಸೊ ಆವಾಗ ಅವ್ರಿಗೆ ಕೇಳಿದೆ ನಾನು, ಅಣ್ಣ ಇದು ಟೈಟ್ಲು ಕೋಟಿಗೊಬ್ಬ ಅಂತ ಅಂದ್ಕೊಂಡು. ಅವ್ರೊಂದು 2 ನಿಮಿಷ ಸೈಲೆಂಟ್ ಆದರು. ಅಲ್ಲ ಇದು ಬೇಕಿತ್ತಾ ಅಂತಂತನೂ ಕೇಳಿದ್ರು. ಇಲ್ಲ 100% ಕಥೆನೇ ಇಲ್ವ ರಾಜ, ಹೆಂಗೆ ಏನು ಅಂತಂದೆ. ಇಲ್ಲ ನೀವು ಶೂಟಿಂಗ್ ಹೋಗ್ತಾ ಇದ್ದೀರಾ ನಾಳೆ, ಹೋಗಿ ಬನ್ನಿ ನೋಡೋಣ, ಅಷ್ಟಲ್ಲಿ ನಮಗೂ ಟೈಮ್ ಇದೆ, ಯೋಚನೆ ಮಾಡ್ತೀವಿ ಅಂತಂತ ಹೇಳಿ ಕಳಿಸ್ಕೊಟ್ಟು ಆಮೇಲೆ ಅದು ಆ ರೀತಿ ಬೆಳೆದು ಬಂದು ಆಮೇಲೆ ಹೋಗ್ತಾ ಆಮೇಲೆ ಭಾಷಾ ರೀಮೇಕ್ ಮಾಡೋಣ ಅಂತ ಅನ್ನಿಸ್ಕೊಂಡು ಆ ಭಾಷಾ ಸಿನಿಮಾನ ರೀಮೇಕ್ ಮಾಡೋಣ, ಈ ಟೈಟ್ಲು ಕರೆಕ್ಟಾಗಿ ಇರುತ್ತೆ ಅಂತ ಅಂದ್ಕೊಂಡು ನಾನು ಕೀರ್ತಿಯವರು ಹಾಗೂ ನಾಗಣ್ಣವರೆಲ್ಲ ಡಿಸೈಡ್ ಮಾಡಿಕೊಂಡು ಆಮೇಲೆ ಅವರು ಪರ್ವ ಶೂಟಿಂಗ್ ಒಂದು ಶೆಡ್ಯೂಲ್ ಮುಗಿಸ್ಕೊಂಡು ಬಂದಮೇಲೆ ಅವ್ರಿಗೆ ಹಿಂಗೆಲ್ಲ ಹೇಳಿದ್ಮೇಲೆ ಅವ್ರಿಗೆ ಮೈಂಡ್ಗೆ ಅದೇನು ಬಂತೋ ಗೊತ್ತಿಲ್ಲ, ಸಡನ್ನಾಗಿ ಅವ್ರಿಗೂ ಸ್ವಲ್ಪ ಆ ಟೈಮಲ್ಲಿ ಒಂದು ಒತ್ತಡ ಇತ್ತು. ಕಂಟಿನ್ಯೂಸ್ ಆಗಿ ನಾನು ವಿಲೇಜ್ ಸಿನಿಮಾಗಳು ಮಾಡ್ತಾಯಿದ್ದೀನಿ, ಆಮೇಲೆ ಮಧ್ಯದಲ್ಲಿ ದೇಸಾಯಿ ಅವ್ರ ಸಿನಿಮಾ ಅದು ಯಾವ ಥರ ಇರುತ್ತೆ ಅನ್ನೋದು ಒಂದು ಆಡಿಯನ್ಸಿಗೆ ಗೊತ್ತಿತ್ತು. ಮಧ್ಯದಲ್ಲಿ ಒಂದು ಆ್ಯಕ್ಷನ್ ಪಿಕ್ಚರ್ ಮಾಡಿದ್ರೆ ಚೆನ್ನಾಗಿರುತ್ತಾ ಅನ್ನೋ ಒಂದು ಯೋಚನೆನ ಮಾತಾಡ್ಕೊಂಡಾಗ ಆಯಿತು ಅಂತಂತೇಳಿ ಆ ಒಂದು 3 ಸಿನಿಮಾನ ಇದ್ದಂತಹ ಒಂದು ಇದರಲ್ಲಿ ನನಗೆ ಅದೇನೋ ದೇವ್ರು ಕೊಟ್ಟ ಒಂದು ಅದೃಷ್ಟನೋ ವರನೋ ಗೊತ್ತಿಲ್ಲ, ಸಡನ್ನಾಗಿ ಆಯಿತು ಈ ಪರ್ವ ಮುಗಿದ ತಕ್ಷಣ ನಾನು ಮಾಡಿಬಿಡ್ತೀನಿ ಅಂತೇಳಿ ಪಾಪ ನಮ್ಮ ಕೆ ಮಂಜು ಅವರು ಡೇಟನ್ನು ಮುಂದಕ್ಕೆ ಹಾಕಿ ನಮಗೆ ಒಂದು ಅವಕಾಶ ಮಾಡಿಕೊಟ್ರು. ಆದರೂ ಕೂಡ ನಮ್ಮ ಅದೃಷ್ಟ ಪರ್ವ ಕೂಡ ಸಿನಿಮಾ ರಿಲೀಸ್ ಆಗಲಿಲ್ಲ, ಶೂಟಿಂಗ್ಗೆ ಸ್ವಲ್ಪ ಏನೋ ಲೇಟ್ ಆಯಿತು. ಸೊ ಅದನ್ನು ಇವರು ಶೆಡ್ಯೂಲ್ ಪ್ರಕಾರ ಅವ್ರು ಮುಗಿಸ್ಕೊಳ್ಳಿಲ್ಲ. ಸೊ ಅದ್ರ ಮಧ್ಯೆ ನಮಗೆ ಡೇಟ್ ಕೊಟ್ಟು ನಮ್ಮ ಪಿಕ್ಚರ್ನ ನಾವು 50 ಡೇಸೇ ಶೂಟಿಂಗ್ ಮಾಡಿದ್ದೆವು ಟೋಟಲ್ ಸಿನಿಮಾನ ನಾವು 50 ದಿನದಲ್ಲಿ ಮುಗಿಸಿ ಐ ಥಿಂಕ್ ನನಗೆ ಗೊತ್ತಿರೋಂಗೆ 110ನೇ ದಿನನೇನೋ ಸಿನಿಮಾ ಕೂಡ ಬಿಡುಗಡೆ ಮಾಡಿದ್ರು. ಇದು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಯಿತು. ಬಟ್ ನಾನು ವಿಷ್ಣು ಸರ್ ಒಂದು ಮಾತನ್ನು ಹೇಳಿದ್ದೆ, ಅಣ್ಣ ಯಾವುದೇ ಕಾರಣಕ್ಕೂ ಪಿಕ್ಚರ್ನ ಸೋಲೋದಕ್ಕಂತೂ ಬಿಡಲ್ಲ, ಯಾಕಂತಂದರೆ ಅವ್ರಿಗೆ ಆ ಟೈಟ್ಲ್ ಮೇಲೆ ಅಷ್ಟು ಎಲ್ಲೋ ಒಂದು ಮೂಲೆಯಲ್ಲಿ ಅಷ್ಟು ದೊಡ್ಡ ಮಟ್ಟಿಗೆ ನಾವು ಬೆಳೆದಿದ್ದೀವಿ. ಈ ಟೈಟ್ಲಲ್ಲಿ ಏನಾದರೂ ನಾಳೆ ಸಿನಿಮಾ ಒಂಚೂರು ಆ ಕಡೆ ಈ ಕಡೆ ಆದರೂ ಕೂಡ ನಮ್ಮ ಜನ ಯಾವ ರೀತಿ ಮಾತಾಡ್ತಾರೆ ಅನ್ನೋದು ನಮಗೆ ಗೊತ್ತಿತ್ತು. ಆ ಒಂದು ಧೈರ್ಯದಲ್ಲಿ ಯಾವುದೇ ಕಾರಣಕ್ಕೂ ಮಾಡೋದು. ಅದಕ್ಕೋಸ್ಕರ ತುಂಬ ಕೇರ್ಟೇಕಾಗಿ ಪ್ರತಿಯೊಂದು ಹಾಡುಗಳನ್ನ ಎಲ್ಲೂ ಕಾಂಪ್ರಮೈಸ್ ಮಾಡಿದೆ. ಒಂದೊಂದು ಹಾಡೂ ನಾವು ಹೇಳಬೇಕು ಅಂತಂದರೆ 5 ರಿಂದ 6 ದಿನ ಶೂಟ್ ಮಾಡಿ, ಆಮೇಲೆ ಆ ನೈಟು ಫೈಟ್ ಮಾಡೋವಾಗಲೂ ಅಷ್ಟೇ 8 ದಿನ ನಾವು ನೈಟ್ ಶೂಟ್ ಮಾಡಿ ಎಲ್ಲೋ ಕ್ವಾಲಿಟಿ ವೈಸು ಸಿನಿಮಾನ ಕಾಂಪ್ರಮೈಸ್ ಆಗಬಾರ್ದು ಅಂತೇಳಿ ಮಾಡಿದ್ದ ಒಂದು ಪ್ರತಿಫಲನೇ ಈ ಸಿನಿಮಾ ಇಷ್ಟು ಮಟ್ಟಕ್ಕೆ ಸಕ್ಸಸ್ ಆಗಿ ಇವತ್ತೂ ನಾನು ಎಲ್ಲಾನ ಹೋದರೆ ಸೂರಪ್ಪ ಬಾಬು ಕೋಟಿಗೊಬ್ಬ ಸಿನಿಮಾ ಮಾಡಿದವರಲ್ವ ಅಂತ ಇವತ್ತೂ ನಾನು ಆ ಒಂದು ಹೆಸರಲ್ಲಿ ಇವತ್ತು ನಮ್ಮೊಂದು ಧೈರ್ಯವಾಗಿ ಕರೆದು ಅಟ್ಲೀಸ್ಟ್ 4 ಜನ ಗೊತ್ತಿರೋರು ಸೆಲ್ಫಿ ತೆಗೆಸ್ಕೊಳ್ತಾರೆ ಅಂತಂತಂದರೆ ಆ ಮಟ್ಟ ಒಂದು ಸಕ್ಸಸ್ಸು ನಮ್ಗೆ ಸಿಕ್ಕಿದ್ದು ನಮಗೊಂದು ಖುಷಿ. ಏನು ಅಂತಂತಂದರೆ ಎಲ್ಲೋ ಒಂದು ಮೂಲೆಯಲ್ಲಿ ನಾವು ಈ ದೊಡ್ಡ ಸಿನಿಮಾನ ರೀಮೇಕ್ ಮಾಡ್ತಾಯಿದ್ದೀವಿ, ಆಮೇಲೆ ಈ ಟೈಟ್ಲ್ ಇಟ್ಬಿಟ್ಟಿದ್ದೀವಿ, ನಾಳೆ ನಮ್ಮಿಂದ ಒಂದು ತಪ್ಪಾಗಬಾರ್ದು ಅನ್ನೋದು ಪ್ರತಿಯೊಂದು ದಿನಾನೂ ಪ್ರತಿಯೊಂದು ಕ್ಷಣವೂ ಅವ್ರು ನನಗಿನ್ನ ಜಾಸ್ತಿ ಅವ್ರು ಯೋಚನೆ ಮಾಡ್ತಾಯಿದ್ರು. ಯಾಕೆಂತಂತಂದರೆ ಯಾವುದಕ್ಕೂ ಕೊರತೆ ಇಲ್ಲದೇ ನಾವು ಏನೇ ಸಿನಿಮಾ ಮಾಡಿದ್ರೂ ಅವ್ರ ಮನಸ್ಸಲ್ಲಿ ಅದೊಂದು ಆಡುವಾಗ ಬೇರೆಯವರು ಇತ್ತು, ಇಷ್ಟು ಕಷ್ಟಪಡ್ತಾಯಿದ್ದಾರೆ ಪ್ರೊಡ್ಯೂಸರು ಟೆಕ್ನಿಷಿಯನ್ಸು ಎಲ್ಲರೂ. ಸೊ ನಾನು ಇದಕ್ಕೆ ಯಾವ ರೀತಿ, ಯಾಕೆಂತಂದರೆ ಅವರು ಟೋಟಲಾಗಿ ಒಂದು ಮೂಡಿ ಫೆಲೋ ಅಂಥದ್ರಲ್ಲಿ ಆ ಫೈಟ್ನ ಆ 7 ದಿನ ನಾವು ನೈಟ್ ಮಾಡಿ 7ನೇ ದಿನ ಬೆಳಗಿನ ಜಾವ 4:15 ಹೋಗುವಾಗ ನಾನು ರೆಸ್ಟ್ ತೊಗೊಂಡು 2 ಗಂಟೆಗೆ ಬೆಂಗಳೂರಿಗೆ ಹೊರಡ್ತೀವಿ. ಅವತ್ತು ಕೃಷ್ಣ ಜಯಂತಿ ಹಬ್ಬ ಬೇರೆ, ಅವ್ರ ಮನೇಲಿ ರಾತ್ರಿ 12 ಗಂಟೆಗೆ ಪೂಜೆ ಮಾಡ್ತಾರೆ. ನಾನು ಮಧ್ಯಾಹ್ನ 2 ಗಂಟೆ ಮೇಲೆ ಹೊರಟ್ಬಿಡ್ತೀನಿ ರಜಾ ಅಂತೇಳಿ ಈ ನೆಕ್ಸ್ಟ್ ಡೇ ಬೆಳಿಗ್ಗೆ ಸಾಯಂಕಾಲ ನಾವು ಬೇರೆ ಡೂಬ್ ಶಾಟ್ಸು ಅದು ಇದೆಲ್ಲ ತೆಗಿಬೇಕು ಅಂತ ಪ್ಲ್ಯಾನಿಂಗ್ ಮಾಡಿ ಪ್ಯಾಕಪ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದು. ಅದೇನು ಅನ್ನಿಸ್ತೋ ಏನೋ ಇಲ್ಲಿ ಹೇಳ್ಬಿಟ್ಟು ಅವ್ರು ಒಂದು ಹೊರಟ ಮೇಲೆ ಈ ಘಟನೆಗಳನ್ನ ನಾನು ಆಲ್ರೆಡಿ ಹೇಳಿದ್ದೀನಿ. ಮತ್ತೆ ಈಗ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಒಬ್ಬ ಕಲಾವಿದನಿಗೆ ಇರತಕ್ಕಂಥ ಒಂದು ಕಮಿಟ್ಮೆಂಟ್ ಅನ್ನೋದು ಏನಿದೆಯಲ್ಲ, ನಾನು ಸ್ಯಾಟಿಸ್ಫ್ಯಾಕ್ಷನ್ ಮಾಡಬೇಕು ಯಾರಿಗೆ, ನಮಗೆ ಪ್ರೊಡ್ಯೂಸರ್ಗೆ ಡೈರೆಕ್ಟರ್ಗಿನ್ನ ಆಡಿಯನ್ಸ್ ಮುಂದೆ ನಾನು ಕರೆಕ್ಟಾಗಿ ಇರಬೇಕು. ಯಾಕಂದರೆ ನಾಳೆ ಅವರೇ ವಿಷಲ್ ಹೊಡೆಯೋದು ನನಗೆ ಅನ್ನೋದೊಂದು ಇತ್ತು. ಅವರು ಹೋಗಿ ಒಂದು 10 ನಿಮಿಷಕ್ಕೆ ಮತ್ತೆ ಅವರು ಬೆಳಗಿನ ಜಾವ 6 ಗಂಟೆಗೆ ಪ್ಯಾಕಪ್ಪು, 6:10ಕ್ಕೆಲ್ಲ ನನಗೆ ಮತ್ತೆ ಫೋನ್ ಮಾಡಿದ್ರು, ರಾಜಾ ಒಂದು ಕೆಲಸ ಮಾಡು, ನಾನು 2 ಗಂಟೆಗೆ ಹೊರಡಲ್ಲ, 8 ಗಂಟೆ 9 ಗಂಟೆಗೆ ಹೊರಡ್ತೀನಿ, ನಾನು 2.5 ಅವರ್ಸು ಹೆಂಗಿದ್ರು ಪೂಜೆ ಬಂದು ರಾತ್ರಿ 12 ಗಂಟೆಗೆ, ಯಾಕಂದರೆ ಗೋಕುಲಾಷ್ಟಮಿ ಮಾಡೋದು ರಾತ್ರಿ 12 ಗಂಟೆಗೆ ಪೂಜೆ. ನನಗೆ ಯಾಕೋ ಸ್ವಲ್ಪ ಫೈಟು ಸ್ವಲ್ಪ ಡೌಟ್ ಇದೆ, ಇನ್ನೊಂದು ಸಲ ಒಂದು 2-3 ಶಾರ್ಟ್ಸ್ಗಳು, ಆಮೇಲೆ ಕಾಲು ಎತ್ತಿಡೋದು ಅದು ಇದೆಲ್ಲ ಪರ್ಫೆಕ್ಟಾಗಿ ಇನ್ನೊಂದು ಸಲ ಮಾಡೋಣ, ಸೇಫ್ಟಿ ಸೈಡ್ ಇರಬೇಕು, ನನಗೂ ಯಾಕೋ ಡೌಟ್ ಇದೆ ಅಂತ ಹೇಳಿದ್ರು. ಅಣ್ಣ ಇಲ್ಲ ಅಣ್ಣ ಕರೆಕ್ಟಾಗಿ ಬಂದಿದೆ, ನೀವು ಯಾಕೆ ತಲೆ ಕೆಡ್ಸ್ಕೊತೀರಾ, ಆರಾಮಾಗಿ ಮಲ್ಕೊಂಡು ನಿದ್ದೆ ಮಾಡಿಬಿಟ್ಟು ಊಟ ಮಾಡ್ಕೊಂಡು ಹೊರಡಿ.
ಇಲ್ಲ ನಾನು ಬರ್ತೀನಿ, ಬಟ್ ಒಂದು ಕಂಡೀಷನ್ನು, ಇನ್ಕ್ಲೂಡಿಂಗ್ ಫೈಟ್ ಮಾಸ್ಟರ್ ಆಗಲಿ ಡೈರೆಕ್ಟ್ರಿಗಾಗಲಿ ಯಾರಿಗೂ ಏನು ಹೇಳೋಕ್ಕೆ ಹೋಗಬೇಡ, ಆ್ಯಸ್ ಇಟ್ ಈಸ್. ಆವಾಗ ನಾನು ಹೇಳಿದೆ, ಇಲ್ಲ ಅಣ್ಣ ಗುರುದತ್ ಅವರು ಬೆಂಗಳೂರಿಗೆ ಹೊರಟ್ಬಿಟ್ರು ಅಂತ. ಅದೇನು ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಗುರುಗೆ ಹೇಳ್ಬಿಟ್ಟು ವಾಪಸ್ ಕರೆಸ್ಕೊ ಅಂತಂತೇಳಿ ಪಾಪ ಗುರುದತ್ ಅವ್ರಿಗೂ ಹೇಳಿ, ಅವರು ಪಾಪ ಕರೆಕ್ಟಾಗಿ ಸಾಯಂಕಾಲ 6 ಗಂಟೆಗೆ ಬಂದು ವಿಷ್ಣು ಸಾರು ಮತ್ತು ಅದೆಲ್ಲ ಕಂಪೋಸ್ ಮಾಡಿಸಿ ಫೈಟ್ ಮಾಸ್ಟರ್ನ ಮತ್ತೆ ಅದನ್ನು ಶಾರ್ಟ್ಸ್ನ ತೆಗೆಸಿ ಅವ್ರಿಗೆ ಆ ಫೈಟನ್ನು ಕಟ್ ಮಾಡಿ ನೋಡೋವರೆಗೂ ಅವ್ರಿಗೆ ಸಮಾಧಾನ ಇಲ್ಲ. ಈಗಿನ ಥರ ಅಲ್ಲ, ಆವಾಗ ನಾವು ನೆಗೆಟಿವ್ ಡೆವಲಪ್ ಮಾಡಿ ಅದನ್ನು ಮಾಡಿ ಎಡಿಟ್ ಮಾಡಿ ಎಲ್ಲ ನೋಡಬೇಕಾಗಿತ್ತು. ಬಟ್ ಅದು ನಮ್ಮ ಸುರೇಶ್ ಅರಸ್ ಅವರು ಎಡಿಟ್ ಮಾಡಿ ಡೈರೆಕ್ಟ್ರು ಕೂತ್ಕೊಂಡು ಎಲ್ಲವನ್ನು ಮಾಡಿ ಮ್ಯೂಸಿಕ್ ಹಾಕಿ ನೋಡಿದ ಮೇಲೆ ನಮಗೆ ಸಂತೋಷ ಆಗಿತ್ತು. ಬಟ್ ಆ ಫೈಟು ಇವತ್ತಿನವರೆಗೂ ಭಾರತೀಯ ಚಿತ್ರರಂಗದಲ್ಲಿ ನಿಜವಾಗ್ಲೂ ದೊಡ್ಡ ದಾಖಲೆನೇ ಆಯ್ತು. ಯಾಕೆ ಅಂತಂತಂದರೆ ಒಬ್ಬ ಹೀರೋ ವಿತೌಟು ಸ್ಟಂಟ್ ಇದು ಡೂಪ್ ಇಲ್ಲದೆ ಒಂದು ಕಾಲನ್ನು ತೆಗೆದು 6.5 ಅಡಿ ಮನುಷ್ಯನ ಹೆಗಲ ಮೇಲೆ ಇಡೋದಿದೆಯಲ್ಲ ಒಂದೇ ಶಾಟ್ಗೆ, ಅದು ಯಾವುದೇ ಕಾರಣಕ್ಕೂ ಇವತ್ತಿನವರು ಯಾವ ಹೀರೋನೂ ಮಾಡಿಲ್ಲ. ಅಂಥ ಒಂದು ಶಾಟ್ಸ್ನ ಅವರು ಮಾಡಿದ್ರು. ಅದು ಆ ಒಂದು ಇದನ್ನು ದೊಡ್ಡ ವಿಷಯ. ಅದೊಂದು ನಮಗೆ ಖುಷಿಯಾಗಿ, ಯಾಕೆಂತಂತಂದರೆ ರೂಮ್ಗೆ ಹೋಗಿ ಮಲ್ಕೊಳ್ಳೋಂಥ ಒಬ್ಬ ಹೀರೋ ಮತ್ತೆ ಫೋನ್ ಮಾಡಿ ಬಂದು ಮಾಡೋದಿದೆಯಲ್ಲ, ಅವ್ರಿಗೆ ಒಂದು ಕಮಿಟ್ಮೆಂಟ್ ಅನ್ನೋದು ಎಷ್ಟು ಇತ್ತು ಅನ್ನೋದು ಈ ಸಮಯದಲ್ಲಿ ನಾವು ಯಾವಾಗಲೂ ಜ್ಞಾಪಿಸ್ಕೋಬೇಕು. ಆಮೇಲೆ ನನ್ನ ತಲೆಗೆ ಬಂದಿತ್ತು ಏನಾದರೂ ಒಂದು ಮಾಡಬೇಕು. ಯಾಕೆಂತಂದರೆ ಆ ಟೈಟ್ ಇಟ್ಟಾಗಲೇ ಸುಮಾರು ಜನ ನಮ್ಮನ್ನು ಒಂದು ಸ್ವಲ್ಪ ಬೇರೆ ಥರ ನೋಡೋದಕ್ಕೂ ಶುರು ಮಾಡಿದರು, ಅದು ಸತ್ಯ. ಬಟ್ ಆದರೆ ಒಂದು ವಿಷಯ, ಒಂದು ನಂಬಿಕೆ ಇಟ್ಕೊಂಡು ಸಾರ್ ಹತ್ರ ಒಂದು ಮಾತು ಕೊಟ್ಟಿದ್ದೆ, ಏನಾದರೂ ಆಗಲಿ ಗತಾಯ ಈ ಸಿನಿಮಾ ದೊಡ್ಡ ಹಿಟ್ಟಾಗಿ ಮಾಡಲೇಬೇಕು ಅನ್ನೋ ಒಂದು ಹಠಕ್ಕೆ ನಾವು ಏನೇನೋ ಪ್ಲ್ಯಾನ್ ಮಾಡಿ ಅದಕ್ಕೋಸ್ಕರ ಶೂಟಿಂಗ್ ಶುರು ಆಗೋದು ಜುಲೈ 27ಕ್ಕೆ. ಸೊ ಜೂನ್ 10ನೇ ತಾರೀಕೇ ನಾವು 11ನೇ ತಾರೀಕೇ ನಾವು ಸಾಂಗ್ ರೆಕಾರ್ಡಿಂಗ್ ಮಾಡಿ 10 ಡೇಸು ನಾವು ಥಿಯೇಟ್ರ್ ಬುಕ್ ಮಾಡಿ ಒಂದು ದಿನಕ್ಕೆ ಒಂದು ಸಾಂಗು, 6 ದಿನಕ್ಕೆ 6 ಸಾಂಗು, 2 ದಿನ SP ಬಾಲಸುಬ್ರಹ್ಮಣ್ಯಂ ಅವ್ರನ್ನ ಕರೆಸ್ಬಿಟ್ಟು ಎಲ್ಲ ಸಾಂಗ್ನು ವಾಯ್ಸ್ ಮಿಕ್ಸ್ ಮಾಡಿ ಟೋಟಲಾಗಿ ಒಂದು ಪ್ಲ್ಯಾನ್ ಮಾಡಿ, ಅದೆಲ್ಲದಕ್ಕಿಂತ ಇನ್ನೊಂದು ವಿಷಯ ಏನಂದರೆ ಈ ಸಿನಿಮಾ ಅನೌನ್ಸ್ಮೆಂಟ್ ಆಗಿದ ತಕ್ಷಣ ಜೇಂಕಾರ್ ಕಂಪ್ನಿ ಓನರು ನನ್ನ ರೂಮ್ಗೆ ಹುಡ್ಕೊಂಬಂದರು, ನಮ್ಮ ಆಫೀಸ್ಗೆ ಹುಡ್ಕೊಂಬಂದು, ಈ ಆಡಿಯೋ ನೀವೇನು ಮಾಡ್ತಿರೋ ಬಿಡ್ತಿರೋ ನನಗಂತೂ ಬೇಕೇ ಬೇಕು ಅಂತೇಳಿ, ಇನ್ನೂ ಸಾಂಗ್ ರೆಕಾರ್ಡಿಂಗು ಒಂದು 20-25 ದಿನ ಇತ್ತು. ಆವಾಗಲೇ ನನ್ನ ಹುಡ್ಕೊಂಬಂದು, ಅವತ್ತು ಯಜಮಾನ ಬೇರೆ ದೊಡ್ಡ ಸೂಪರ್ ಹಿಟ್ಟು, ಸೂರಪ್ಪ ಸೂರವಂಶ ಎಲ್ಲ ಹಿಟ್ಟಾಗಿತ್ತು. ನಾವು ಏನು ಕೇಳಿದೋ ಬೆಲೆ, ಆ ಬೆಲೆಗೆ ₹1 ಕೂಡ ಆತ ಕಮ್ಮಿ ಮಾಡಲಿಲ್ಲ. ಯಾಕೆ ಇಲ್ಲ, ನನಗೆ ಬೇಕು ಅಷ್ಟೇ, ನನಗೆ ಈ ರೇಟ್ ಆಯಿತು, ನೀವು ಹೇಳಿದ ರೇಟ್ ನಾನು ಕೊಡ್ತೀನಿ ಅಂತಂತೇಳಿ. ಬಟ್ ಆವಾಗ ಅವರು ಆ ಥರ ಹೇಳಿದಾಗ ನನಗೆ ಒಂದು ಮೈಂಡಲ್ಲಿ ಅನಿಸಿದ್ದೇನು ಅಂತಂದರೆ, ಒಂದು ಕಂಡೀಷನ್ ಹಾಕಿದೆ. ನಾವು ಜುಲೈ 27ನೇ ತಾರೀಕು ಪೂಜೆ ಮಾಡ್ತಾಯಿದ್ದೀವಿ, ಅಲ್ಲಿಂದ ಕಂಟಿನ್ಯೂಸ್ ಆಗಿ ಶೆಡ್ಯೂಲ್ ಹೋಗ್ತೀವಿ. ಬಟ್ ಒಂದು ಆ್ಯಸ್ ಇಟ್ ಈಸ್ ನವಂಬರ್ 14ನೇ ತಾರೀಕು ಸಿನಿಮಾ ನಾವು ಖಂಡಿತ ರಿಲೀಸ್ ಮಾಡ್ತೀವಿ. ಅದೆಲ್ಲದಕ್ಕಿಂತ ಹೆಚ್ಚಿನದಾಗಿ ಪೂಜೆ ದಿನ ಸಾಯಂಕಾಲ ಆಡಿಯೋ ರಿಲೀಸ್ ಮಾಡಬೇಕು. ಈ ಕಂಡೀಷನ್ ಇದ್ದರೆ ಆಡಿಯೋ ಕೊಡ್ತೀನಿ, ಇಲ್ಲದೆ ಹೋದರೆ ನಾನು ಕೊಡಲ್ಲ ಅಂತಂತ ಹೇಳಿದೆ. ಬಟ್ ಅವರು ಇಲ್ಲ ಸರ್, ಅಕಸ್ಮಾತ್ ನೀವು ಮುಂದಕ್ಕೆ ಹೋಗ್ಬಿಟ್ರೆ, ಮುಂದಕ್ಕೆ ಹೋದರೆ ನೀವು ಕೊಟ್ಟಿರೋ ದುಡ್ಡಿಗೆ ನಾನು ಡಬಲ್ ವಾಪಸ್ ಕೊಡ್ತೀನಿ. ಯಾಕೆಂತಂದರೆ ಅಷ್ಟು ಕಾನ್ಫಿಡೆಂಟಾಗಿ ಮಾಡಿದ ಒಂದು ಉದ್ದೇಶ ಏನಿತ್ತು ಅಂತಂತಂದರೆ ನಮ್ಮ ಟೀಮ್ ಮೇಲೆ ಅಷ್ಟು ನನಗೆ ನಂಬಿಕೆ ಇತ್ತು. ಬಿಕಾಸ್ ಆಫ್ ಎಲ್ಲರೂ ಪ್ರತಿಯೊಬ್ಬರು ಇವತ್ತು ಈ ತಂಡದಲ್ಲಿ ನನಗೆ ನಿಜ ಹೇಳಬೇಕು ಅಂತಂದರೆ, ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ಸುಂದರ ಆಗ್ಬೋದು, ನಮ್ಮ ಸ್ಟಿಲ್ ಫೋಟೋಗ್ರಾಫರ್ ಬಸವರಾಜು ಆಗ್ಬೋದು, ಇವರೆಲ್ಲರೂ ಅವತ್ತು ನನಗೆ ಅವರ ಕೆಲಸನ ಬಿಟ್ಟು ಮಿಕ್ಕಿದ ಎಲ್ಲ ಕೆಲಸಗಳಲ್ಲೂ ಅವರು ನಮಗೆ ಸಪೋರ್ಟ್ ಮಾಡಿ ನಿಂತ್ಕೊಂಡು, ಆ ಥರ ಒಂದು ಇದರಲ್ಲಿ ನಾವು ಜೋಶಲ್ಲಿ ಮಾಡಿದ ಕೆಲಸ ಬಟ್ ಸಕ್ಸಸ್ ಆಯಿತು. ಆಡಿಯೋ ಕಂಪ್ನಿಯವರು ಒಪ್ಕೊಂಡ್ರು. ಬಟ್ ಅವರ ಒಂದು ಅದೃಷ್ಟ, ನಾವು ಆಡಿಯೋ ಬಿಟ್ಟಿದ್ದ ದಿನಾನೇ 80,000 ಕ್ಯಾಸೆಟು ಸೇಲ್ ಆಯಿತು ಅಂತೇಳಿ ಅವತ್ತು ಸಾಯಂಕಾಲನೇ ಅವರು ನಮಗೆ ಫಂಕ್ಷನ್ ಮಾಡಿ ಒಂದು ಎಲ್ಲರಿಗೂ ನಮ್ಮ ತಂಡಕ್ಕೆಲ್ಲ ಗಿಫ್ಟ್ ಕೊಟ್ಟು, ಆ ಒಂದು ವೇವಪ್ಪಲ್ಲಿ ಆ ಸಿನಿಮಾ ಬೇಗ ಬಂದಿದ್ದು, ಸಾಂಗ್ ಹಿಟ್ಟಾಗಿದ್ದು, ಇದೆಲ್ಲದಕ್ಕೂ ಆ ಸಿನಿಮಾ ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗೋಕ್ಕೆ ಅದು ಒಂದು ಕಾರಣ ಅಂತ. ಅಲ್ಲ, ಇವತ್ತು ನಾವು ಸಾಂಗ್ ಎಲ್ಲಿ ಮಾಡ್ತಾಯಿದ್ದೀವಿ ಅಂತಲೇ ನಮಗೆ ಗೊತ್ತಾಗಲ್ಲ, ರೆಕಾರ್ಡಿಂಗ್ ಎಲ್ಲಿ ನಡೀತಿದೆ ಅಂತ ಗೊತ್ತಾಗಲ್ಲ. ಸೊ ಇವತ್ತಿನ ಟೆಕ್ನಾಲಜಿಗೆ ನಾವು ಅಡ್ಜಸ್ಟ್ ಆಗಿದ್ದೀವಿ, ಅದಕ್ಕೆ ನಾವು ಅಡ್ಜಸ್ಟ್ ಆಗಿದ್ದೀವಿ. ಬಟ್ ಆದರೂ ಮಾಡೋಕ್ಕಾಗಲ್ಲ, ಸಾಧ್ಯ ಇಲ್ಲ. ಯಾಕೆ ಅಂತಂತಂದರೆ ಈ ಥರ ನಾವು ಮಾಡಬೇಕು, 1 ವರ್ಷದ ಮುಂಚೆ ಸಾಂಗ್ ರೆಕಾರ್ಡಿಂಗ್ ಮಾಡ್ಕೋಬೇಕು ನಾವು. ಇವತ್ತಿನ ಟೆಕ್ನಾಲಜಿ ಅವತ್ತು ನಾವು 10 ದಿನದಲ್ಲಿ ಮಾಡಿದ್ದು, ಇವತ್ತು ಯಾರ್ಯಾರು ಕೋಆರ್ಡಿನೇಷನ್ ಇಲ್ಲ. ಅಲ್ಲೇನು ನಡೀತಿದ್ದ, ಅಲ್ಲಿ ತಬಲಾ ಬಾರಿಸ್ತಾ ಇದ್ದೇನೆ, ಇಲ್ಲಿ ವೈಲಿನ್ ಬಾರಿಸ್ತಾ ಇದ್ದೇನೆ, ಇದನ್ನು ನಾವು ಡೈರೆಕ್ಟ್ರೂ ಕೇಳೋಕ್ಕಾಗಲ್ಲ, ಪ್ರೊಡ್ಯೂಸರು ಕೇಳೋಕ್ಕಾಗೋದಿಲ್ಲ. ಅವ್ರೇನು ಬಾರಿಸಿ ಅವ್ರು ಫೈನಲ್ಲಾಗಿ ನಮಗೆ ಕೇಳಿಸಾಗ ಅಷ್ಟೇ ನಾವು ಸಾಂಗ್ ಕೇಳೋಕ್ಕೆ ಸಾಧ್ಯ. ಸೊ ಆ ಥರ ಒಂದು ಇದು ಬಂದಿರೋದ್ರಿಂದ ಅದು ಯಾರು ಅದು ನಮ್ಮ ತಪ್ಪಲ್ಲ, ಅದು ಇವತ್ತಿನ ಪರಿಸ್ಥಿತಿಯ ಇದು ಹಂಗಾಗಿರೋದ್ರಿಂದ ಅದೇನು ಮಾಡೋಕ್ಕಾಗಲ್ಲ. ವ್ಯವಸ್ಥೆಗಳು ಸರಿ ಇಲ್ಲ, ನನ್ನ ಪ್ರಕಾರ ವ್ಯವಸ್ಥೆಗಳು ಸರಿ ಇಲ್ಲ. ನಾವು ಶೆಡ್ಯೂಲು 11 ದಿನ ಶೆಡ್ಯೂಲ್ ಹಾಕ್ಕೊಂಡು ಹೋಗಿದ್ದು, ಅದನ್ನು ತುಂಬ ಮಿರಾಕಲ್ಲಿ ಅಲ್ಲಿ ನಡೆದಿರೋ ಘಟನೆಗಳೆಲ್ಲ. ಯಾಕೆ ಅಂತಂತಂದರೆ ಅಲ್ಲಿ ಇವತ್ತು ನಾನು ಜ್ಞಾಪಿಸ್ಕೋಬೇಕು, ನಮ್ಮ ಶಿವರಾಮಣ್ಣವರ ಅಣ್ಣ ರಾಮನಾಥನ್ ಸಾರು ಅವರು ಪಾಪ ಅಲ್ಲಿ ನಮಗೆಲ್ಲವೂ ನಿಂತ್ಕೊಂಡು ಸಪೋರ್ಟ್ ಮಾಡಿ ಶೂಟಿಂಗ್ ಮಾಡಿಕೊಡೋದಕ್ಕೆ ವ್ಯವಸ್ಥೆ ಮಾಡಿದರು. ಇನ್ನೊಂದು 11 ದಿನ ಅಂದ್ಕೊಂಡು ನಾವು ಹೋಗಿದ್ದು ಶೂಟಿಂಗನ್ನ ನಾವು 9 ದಿನದಲ್ಲೇ ಮುಗಿಸಿ 9 ದಿನದಲ್ಲೇ ನಾವು ಇಡೀ ಸಿನಿಮಾ ಸೆಕೆಂಡ್ ಹಾಫು ಹೆಚ್ಚು ಕಮ್ಮಿ ಸೆಕೆಂಡ್ ಹಾಫಲ್ಲಿ ಒಂದು 70% ಆಫ್ ದಿ ಪಿಕ್ಚರ್ ಬಾಂಬೆನೇ ಇದ್ದಿದ್ದು. ಬಟ್ ಆ ರೀತಿ ನಾನು ಹೇಳಿದ್ನಲ್ಲ, ನಮ್ಮ ತಂಡದಲ್ಲಿ ಯಾರು ಅವರ ಡೆಸಿಗ್ನೇಷನ್ ಪ್ರಕಾರ ಯಾರೂ ಕೆಲಸ ಮಾಡಲಿಲ್ಲ. ಎಲ್ಲವನ್ನೂ ಮರೆತು
ಎಲ್ಲದಕ್ಕೂ ಕೋಪ್ರೇಟ್ ಮಾಡಿದ್ದಕ್ಕೇ ಆ ಸಿನಿಮಾ ಅಷ್ಟು ಬೇಗ ನಾವು ಮುಗಿಸ್ಕೊಂಬರೋಕ್ಕೂ ಸಾಧ್ಯ ಆಯಿತು. ಆಮೇಲೆ ನಾವು 2ನೇ ದಿನನೋ 3ನೇ ದಿನನೋ ಒಂದು ಸ್ಟಾರ್ ಹೋಟ್ಲಲ್ಲಿ ಶೂಟಿಂಗ್ ಮಾಡ್ತಾಯಿದ್ದು. ವಿಷ್ಣು ಸರ್ನ ಅಲ್ಲಿ ರಾತ್ರಿ 2 ಗಂಟೆವರೆಗೂ ಹಿಂದಿನ ದಿನ ಮಾಡಿ ಬೆಳಿಗ್ಗೆ ಡೈರೆಕ್ಟ್ರು ಅವ್ರ ಪಾಡ್ಗೆ ಅವರು ಬೆಳಿಗ್ಗೆ 7 ಗಂಟೆಗೂ 7:30ಗೆ ಬೇರೆಯವ್ರನ್ನ ಇಟ್ಕೊಂಡು ಶಾರ್ಟ್ಸ್ ತೆಗಿತಾಯಿದ್ರು. ನಮ್ಮ ಅಸೋಸಿಯೇಟ್ ಬಂದು ನನಗೆ ಹೇಳಿದ್ರು, ಸರ್ ಎಲ್ಲ ರೆಡಿ, ಶಾರ್ಟ್ಸ್ ಎಲ್ಲ ರೆಡಿ, ಸಾರ್ ಬಂದರೆ ಓಕೆ ಅಂತ. ನಾನು ಹೇಳಿದೆ, ಇಲ್ಲಪ್ಪ ರಾತ್ರಿ 2:30ವರೆಗೂ ಮಾಡಿದ್ದಾರೆ. ಸರಿ ಆಯಿತು ಅಂತ ಅವ್ರ ರೂಮ್ಗೆ ಹೋದೆ. ರೂಮ್ಗೆ ಹೋಗಿ ತಕ್ಷಣ ಏನು ಅಂತಂದ್ರು, ಅಣ್ಣ ಎಲ್ಲ ರೆಡಿ ಇದ್ದಾರೆ, ನೀವು ಟಿಫನ್ ಮಾಡಿಬಿಟ್ಟು ಹೊರಡೋಣ. ಯಾಕೆಂದರೆ ಕೆಳಗಡೆನೇ ಶೂಟಿಂಗ್ ಇತ್ತು. ಸೊ ಆ ಇದರಲ್ಲಿ ಅವರು ಟಿಫನ್ ಕೂಡ ಮಾಡಲಿಲ್ಲ. ನಡಿ ಹೋಗೋಣ, ಫಸ್ಟು ಶೂಟಿಂಗ್ ಮಾಡೋಣ, ಆಮೇಲೆ ಟಿಫನ್ ಮಾಡೋಣ ಅಂತ ಅಂದ್ಬಿಟ್ಟು, ಬಾ 2 ಶಾರ್ಟ್ ತೆಗೆದುಬಿಟ್ಟು ಆಮೇಲೆ ಟಿಫನ್ ಮಾಡೋಣ ಅಂತ ಆ ಹೋಟ್ಲಲ್ಲಿ ಬಂದು ಲಿಫ್ಟಲ್ಲಿ ಓಪನ್ ಮಾಡಿದ್ರೆ ಲಿಫ್ಟಲ್ಲಿ ಶಿವಣ್ಣ ಅವರು ಮತ್ತು ಗೀತಕ್ಕ ಅವರು ಇಬ್ಬರು ಲಿಫ್ಟಲ್ಲಿದ್ದರು. ಆಮೇಲೆ ಗೊತ್ತಾಯಿತು ಅಲ್ಲಿ ಜೋಡಿ ಅನ್ನೋ ನಮ್ಮ ಸ್ನೇಹಿತರು ರಾಕ್ಲೈನ್ ವೆಂಕಟೇಶ್ ಪಿಕ್ಚರ್ ಕೂಡ ಬಾಂಬೆನಲ್ಲಿ ಶೂಟಿಂಗ್ ನಡೀತಾ ಇದೆ ಅಂತ. ನಮಗೆ ಶಾಕ್ ಆಯಿತು. ಸರಲ್ಲಿ ಹಾಯ್ ಅಂದ್ಕೊಂಡು ಈ ಥರ ಅಂದ್ಕೊಂಡು ಲಿಫ್ಟಲ್ಲಿ ಇಬ್ಬರೂ ಬೇರೆ ಬೇರೆ ಆದವು. ನಮ್ಮ ಶೂಟಿಂಗ್ ನಾವು ಹೋದೋ, ಅವ್ರ ಶೂಟಿಂಗಿಗೆ ಅವ್ರು ಹೋದರು. ಸಡನ್ನಾಗಿ ಅಲ್ಲಿಂದ ಶಿಫ್ಟ್ ಮಾಡಿ ನಾವು ಯಾವುದೋ ಒಂದು ರೋಡಲ್ಲಿ ತುಂಬ ಹಾರ್ಟ್ ಆಫ್ ದಿ ಸಿಟಿ ಬಾಂಬೆ, ಅಲ್ಲಿ ನಾವು ಶೂಟಿಂಗ್ ಮಾಡ್ತಾಯಿದ್ದೀವಿ. ಅಲ್ಲೆಲ್ಲ ಅವತ್ತಿನ ಇದರಲ್ಲಿ ಕ್ಯಾರವನ್ ವ್ಯವಸ್ಥೆಗಳೆಲ್ಲ ಇರಲಿಲ್ಲ. ಕಷ್ಟಪಟ್ಟು ರೋಡಲ್ಲಿ ಶೂಟಿಂಗ್ ಮಾಡ್ತಾಯಿದ್ದು ಒಂದೇ ಒಂದು ಕ್ಯಾರವನ್ ಹಿಡಿದಿದ್ದು. ನೋಡಿದ್ರೆ ನಮ್ಮ ಶೂಟಿಂಗ್ ಸ್ಪಾಟ್ಗೆ ಶಿವಣ್ಣ ಅವ್ರು ಬಂದ್ಬಿಟ್ರು ಸಡನ್ನಾಗಿ. ನನಗೆ ಶಾಕ್ ಆಯಿತು. ಯಾಕೆ ಶಿವಣ್ಣ ಅಂತಂದೆ. ಇಲ್ಲಮ್ಮ ಅಲ್ಲಿ ಏನು ಲಿಫ್ಟಲ್ಲಿ ಸಾರ್ ಜೊತೆ ಏನು ಮಾತಾಡೋಕ್ಕಾಗಲಿಲ್ಲ ಅಂಥೇಳಿ ಲಿಫ್ಟಲ್ಲಿ ಕೂತ್ಕೊಂಡು ಇದರಲ್ಲಿ ನಮ್ಮ ಕ್ಯಾರವನಲ್ಲಿ ಕೂತ್ಕೊಂಡು ಒಂದು 10-15 ನಿಮಿಷ ಪಾಪ ಮಾತಾಡಿಕೊಂಡು ಅವತ್ತು ಹೋಗಿದ್ದು. ಅದೊಂದು ದೊಡ್ಡ ಒಂದು ವಿಷಯ ಆವತ್ತು. ಅದೊಂದು ನಮಗೆ ಖುಷಿ ಕೊಡುವಂಥ ವಿಷಯ ಅದು. ಈ ಖುಷಿನಲ್ಲಿ ನಮ್ಮ ಜೊತೆ ವಿಷ್ಣು ಸಾರ್ ಇಲ್ವಲ್ಲ ಅನ್ನೋದೊಂದು ಬೇಜಾರಿದೆ. ಆದರೆ ಅವ್ರ ಫ್ಯಾನ್ಸ್ಗಳಿಗೆ ಅವು ಯಾವತ್ತು ಏನು ಕೋಪರೇಷನ್ ಕೊಟ್ಟಿದ್ದಾರೋ ಇವತ್ತಿಗೂ ಕೂಡ ಈ ಸಿನಿಮಾ ಇವತ್ತು ನಾವು ರಿಲೀಸ್ ಮಾಡ್ತಾಯಿದ್ದೀವಿ ಅಂತಂತಂದರೆ ಕಾರಣ ವಿಷ್ಣು ಸಾರು, ಅವ್ರ ಮೇಲಿರೋ ಒಂದು ನಮ್ಗೆ ಅಭಿಮಾನಿಕೆ, ಪ್ಲಸ್ ಅವ್ರ ಫ್ಯಾನ್ಸ್ಗಳು ನನಗೆ ಎಲ್ಲೇ ಸಿಕ್ಕಿದ್ರು, ಅಣ್ಣ ಒಂದು ಸಲ ಆ ಸಿನಿಮಾನ ರಿಲೀಸ್ ಮಾಡಿಬಿಡಿ, ಒಂದು ಸಲ ದಯವಿಟ್ಟು ಮಾಡಿಬಿಡಿ ಅಂತಂತಂದು. ಇಲ್ಲಪ್ಪ ನಿಮ್ಗೆ ಗೊತ್ತಿಲ್ಲ, ಅದು ಆಲ್ರೆಡಿ ಟಿ ವಿನಲ್ಲಿ ಬಂದಿದೆ, ಅಲ್ಲಿ ಬಂದಿದೆ, ಎಲ್ಲ ಕಡೆ ಬಂದಿದೆ. ಇಲ್ಲ ಅಣ್ಣ ನೀವು ಇದೊಂದು ನಮಗೋಸ್ಕರ ಮಾಡಿ ಅಂತೇಳಿ ತುಂಬ ಪ್ರೆಷರ್ ಆಗ್ತಾಯಿದ್ರು. ನೋಡೋಣ ಅಂದ್ಕೊಂಡು ನನಗೆ ಮತ್ತೆ ಈ ಸಿನಿಮಾನ ರಿಲೀಸ್ ಮಾಡೋದಕ್ಕೆ ಸ್ಫೂರ್ತಿ ನಮ್ಮ ಬಾಲಾಜಿ. ಯಾಕಂತಂದರೆ ನಾಗರಾವ್ ಸಿನಿಮಾನ, ಯಾಕಂದರೆ ಆ ಸಿನಿಮಾನ ನಾವು ಇದಕ್ಕೆ ಹೋಲಿಸ್ಕೊಳ್ಳೋಕ್ಕಾಗಲ್ಲ. ಬಿಕಾಸ್ ಆಫ್ ದ ಲೆಜೆಂಡ್ರಿ ಸಿನಿಮಾ. ಇಡೀ ಒಂದು ಪ್ರಪಂಚದಲ್ಲೇ ಅದು ಟಾಪ್ 10 ಲಿಸ್ಟ್ ಕನ್ನಡ ಸಿನಿಮಾ ತೆಗೆದ್ರೆ ಆ ಟಾಪ್ 10 ಲಿಸ್ಟಲ್ಲಿ ಆ ಒಂದು ಸಿನಿಮಾನೂ ಇರುತ್ತೆ. ಸೊ ಅದಕ್ಕೆ ಆ ಫ್ಯಾನ್ಸ್ಗಳು ಎಂಜಾಯ್ ಮಾಡಿದ್ದು ನೋಡಿ ಅದು ಒಂದು ನನಗೆ ಒಂದು ಸ್ವಲ್ಪ ಇದಾಯಿತು. ಮಾಡ್ಬೋದೇನೋ ಈ ಸಿನಿಮಾನ, ಇವತ್ತಿನ ಟೆಕ್ನಾಲಜಿಗೇನೋ ಸೌಂಡು ಗೀಂಡ್ ಎಲ್ಲ ಸಪ್ರೇಟಾಗಿ ಮಾಡ್ಬೋದೇನೋ ಒಂದು ಸ್ಫೂರ್ತಿಯಿಂದ ಈ ಸಿನಿಮಾನ ನಾವು ಮಾಡೋದಕ್ಕೆ ರೆಡಿಯಾಗಿದ್ವಿ. ವಿಷ್ಣು ಸಾರ್ ಅಭಿಮಾನಿಗಳಲ್ಲಿ ಒಂದೇ ಒಂದು ವಿನಂತಿ, ಆವತ್ತು ನೀವೇನು ಈ ಸಿನಿಮಾಗೆ ಒಂದು ಸಕ್ಸಸ್ ಕೊಟ್ಟರೋ ಅದೇ ಸಕ್ಸಸ್ಸನ್ನು ಇವತ್ತು ನೀವು ಕೊಟ್ಟರೆ ಮೇಲ್ಗಡೆ ಇರೋ ದಾದಾಗೂ ಒಂದು ಸಂಪೂರ್ಣವಾದ ಒಂದು ಸಂತೋಷ ಖುಷಿ ಆಗುತ್ತೆ ಅಂತ ನನ್ನ ಒಂದು ಭಾವನೆ. ಆಮೇಲೆ ದಯವಿಟ್ಟು ಥಿಯೇಟ್ರ್ ಮುಂದೆ ಆವತ್ತು ನೀವೆಲ್ಲ ಏನೇನು ಹಬ್ಬ ಮಾಡ್ತಾಯಿದ್ದೀರ ಅನ್ನೋದು ಈಗಾಗಲೇ ನನಗೆ ಆ ವಿಷಯ ಗೊತ್ತಾಗಿದೆ. ಯಾವುದೇ ಕಾರಣಕ್ಕೂ ಅದೊಂದು ಮಾದರಿ ಆಗಬೇಕು. ಯಾವುದೇ ಜಗಳ, ಯಾವುದೇ ಗಲಾಟೆಗಳು ಮಾಡಿಕೊಳ್ಳದೆ ಅತ್ಯುತ್ತಮ ಮಟ್ಟದಲ್ಲಿ ನೀವು, ಯಾಕೆಂತಂತಂದರೆ ಇದಕ್ಕೆ 80 ಅಡಿ ಕಟೌಟ್ ನಿಲ್ಲಿಸ್ತಾ ಇದ್ದೀವಿ ಅನ್ನೋದು ನಮಗೆಲ್ಲ ಗೊತ್ತಿದೆ. ಇದಕ್ಕೆ ನೀವು ಏನೇನು ಪ್ರಿಪೇರ್ ಆಗ್ತಾಯಿದ್ದೀರ ಅನ್ನೋದು ನನಗೆ ಗೊತ್ತಿದೆ. ಯಾವುದೇ ಕಾರಣಕ್ಕೂ ಯಾವುದೇ ತೊಂದರೆ ಇಲ್ಲದೆ, ಗಲಾಟೆ ಇಲ್ಲದೆ ಬಂದು ನಿಮ್ಮ ಫ್ಯಾಮಿಲಿ ಸಮೇತ ಬಂದು ಸಿನಿಮಾ ನೋಡಿ, ಆ ಸಿನಿಮಾ ನೀವು ಸಕ್ಸಸ್ ಮಾಡಿದ್ರೇ ಆ ಸಿನಿಮಾಗೂ ಒಂದು ಒಳ್ಳೆ ರೆಕಾರ್ಡ್ ಆಗುತ್ತೆ. ಯಾಕೆಂತಂದರೆ 25 ವರ್ಷ ಆದಮೇಲೆ ಈ ಥರ ಬಿಡುಗಡೆ ಆಗಿ ಈ ಥರದ್ದೊಂದು ರೆಕಾರ್ಡ್ ಆಯಿತು ಅಂತ. ಆ ರೆಕಾರ್ಡ್ ಆಯಿತು ಅದೆಲ್ಲೋ ಒಂದು ಮೂಲೆಯಲ್ಲಿ ನಾವೆಲ್ಲ ನಮ್ಮ ಮುಂದಿನ ತಲೆಮಾರು ಜನ್ರೇಷನ್ ಸಿನಿಮಾ ಕೈಪಿಡಿನಲ್ಲಿ ಅದೊಂದು ರೆಕಾರ್ಡ್ ಆಗಿರುತ್ತೆ. ಇದನ್ನು ನಿಮ್ಮ ಜವಾಬ್ದಾರಿ ನಿಮ್ಮ ಮೇಲೆ ಹಾಕಿದ್ದೀನಿ. ಇದನ್ನು ಸಕ್ಸಸ್ ಮಾಡೋ ಜವಾಬ್ದಾರಿ ನಿಮ್ಮದು. ಏಪ್ರಿಲ್ 10ನೇ ತಾರೀಕು ಪ್ರಸನ್ನ ಥಿಯೇಟ್ರಲ್ಲಿ ಹಾಗೂ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾಯಿದೆ. ಖುಷಿಪಟ್ಟು ಎಂಜಾಯ್. ಇವನು ಏನು ಹೇಳ್ತಾನೋ ಅದನ್ನೇ ಮಾಡ್ತಾನೆ, ಏನು ಮಾಡ್ತಾನೋ ಅದನ್ನೇ ಹೇಳ್ತಾನೆ.